ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನದಲ್ಲಿದ್ದೇವೆ ನಾವಿವತ್ತು. ಅನಾದಿ ಕಾಲದಿಂದಲೂ ನಮ್ಮ ಮೀನುಗಾರರಿಗೂ ಹಾಗೂ ಶ್ರೀ ವರಾಹ ದೇವರಿಗೂ ಅವಿನಾಭಾವ ಸಂಬಂಧ ಇದೆ. ಹೇಗಂತಂದ್ರೆ ಈ ಹಿಂದೆ ಈ ಪರಿಸರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕಾ ರಂಪಣಿ ಫಂಡಿನ ಮೀನುಗಾರರು ಒಳ್ಳೆಯ ಸಂಪಾದನೆಯಾಗುವಂತೆ ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೆಯೇ ತುಂಬ ಸಂಪಾದನೆಯನ್ನ ಶ್ರೀ ವರಾಹ ದೇವರು ಕರುಣಿಸ್ತಾರೆ. ಆವಾಗ ಚಿನ್ನದ ಮೀನಿನ ಆಭರಣಗಳನ್ನ ಈ ದೇವರಿಗೆ ಕೊಡಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬೈಂದೂರು ವಲಯ ನಾಡದೋಣಿ ಮೀನುಗಾರರು ಮಾಟುಬಲೆ ಪ್ರಾರಂಭವಾದಾಗಿನಿಂದ ಮಳೆಗಾಲದ ಮೀನುಗಾರಿಕೆ ಋತುವಿನಲ್ಲಿ ಮೀನುಗಾರಿಕೆ ಮಾಡುವ ಮೊದಲು ಪ್ರತಿ ವರ್ಷ ಶೃಂಗೇರಿಗೆ ತೆರಳಿ ನಮ್ಮ ಶೃಂಗೇರಿ ಜಗದ್ಗುರುಗಳು ನೀಡಿದಂತಹ ಮಂತ್ರಾಕ್ಷತೆಯನ್ನ ಈ ದೇವಸ್ಥಾನದಲ್ಲಿ ಇಟ್ಟು ಸಮಸ್ತ ಮೀನುಗಾರರು ಸೇರಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ತದನಂತರ ಶ್ರೀ ಮಾರಸ್ವಾಮಿಯ ಸಮುದ್ರ ತೀರದಲ್ಲಿ ಮಾಟುಬಲೆ ನಾಡದೋಣಿಯ ಸಮಸ್ತ ಮೀನುಗಾರರು ಸಮುದ್ರ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಜಗದ್ಗುರುಗಳು ನೀಡಿದ ಮಂತ್ರಾಕ್ಷತೆಯನ್ನ ಸಮುದ್ರಕ್ಕೆ ಹಾಕಿ ಸಮುದ್ರ ರಾಜನಲ್ಲಿ ಮೀನುಗಾರಿಕೆ ಉದ್ಯೋಗದಲ್ಲಿ ಒಳ್ಳೆಯ ಸಂಪಾದನೆಯಾಗುವಂತೆ ಅನುಗ್ರಹ ನೀಡುವಂತೆ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ. ಈ ಹಿಂದೆ ಮೀನುಗಾರಿಕೆಯಲ್ಲಿ ಕ್ಷಾಮ ಉಂಟಾಗಿ ಮೀನುಗಾರರಿಗೆ ಬಹಳನೇ ಸಂಕಷ್ಟವಾದಂತಹ ಒಂದು ಪರಿಸ್ಥಿತಿ ಬರ್ತದೆ. ಆಗ ಮಾಟುಬಲೆ ಮೀನುಗಾರರೆಲ್ಲ ಸೇರಿ ಹಿರಿಯರು ಸೇರಿ ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಯನ್ನ ಇಟ್ಟು ಎಲ್ಲಾದರೂ ಮೀನುಗಾರಿಕೆ ಯಥೇಚ್ಛವಾಗಿ ಆದ್ರೆ ಪುಷ್ಪರಥವನ್ನ ಕೊಡ್ತೇನೆ ಅಂತ ಹರಕೆ ಹೊರ್ತಾರೆ. ಆ ಸಮಯದಲ್ಲಿ ಶ್ರೀ ವರಾಹ ದೇವರ ಅನುಗ್ರಹದಿಂದ ಮೀನಿನ ಕ್ಷಾಮ ದೂರವಾಗಿ ತುಂಬಾನೇ ಸಂಪಾದನೆಯಾಗುತ್ತೆ. ಅದೇ ಕೂಡಲೇ ಶ್ರೀ ವರಾಹ ದೇವರಿಗೆ ಪುಷ್ಪರಥವನ್ನ ಸಮರ್ಪಿಸಿ ಹರಕೆಯನ್ನ ತೀರಿಸಲಾಗುತ್ತೆ. ಹಾಗೆ ಇತ್ತೀಚೆಗೆ ಮತ್ತೊಮ್ಮೆ ಮೀನುಗಾರಿಕಾ ಸಂಪಾದನೆಯು ಕುಂಠಿತಗೊಂಡಾಗ ಮಾಟುಬಲೆ ಮೀನುಗಾರರು ಹಾಗೂ ಮೀನುಗಾರ ಹಿರಿಯ ಮುಖಂಡರೆಲ್ಲ ಸೇರಿ ಶ್ರೀ ವರಾಹ ದೇವರಲ್ಲಿ ಪ್ರಾರ್ಥನೆಯನ್ನ ಇಡ್ತಾರೆ. ಒಳ್ಳೆಯ ಸಂಪಾದನೆಯ ಮಾರ್ಗವನ್ನ ತೋರಿಸಿದಲ್ಲಿ 2026ನೇ ಜನವರಿ ತಿಂಗಳಲ್ಲಿ ಶ್ರೀದೇವರಿಗೆ ಅಭಾರಿ ಸೇವೆಯನ್ನ ಸಲ್ಲಿಸುವುದಾಗಿ ಹರಕೆಯನ್ನ ಹೊರತಾರೆ. ಹಾಗಾಗಿ ಈ ವರ್ಷ ಶ್ರೀದೇವರ ಅನುಗ್ರಹದಿಂದ ಹಿಂದೆಂದೂ ಕಾಣದ ಅತಿ ಹೆಚ್ಚು ಮೀನುಗಳ ತೆಪ್ಪವು, ಅದರಲ್ಲೂ ಬರೀ ಬೈಗೆ ಮೀನು ಮಾಟುಬಲೆ ನಾಡದೋಣಿ ಮೀನುಗಾರರಿಗೆ ಹೇರಳವಾಗಿ ದೊರೆತು ಈ ಮೀನುಗಾರಿಕೆ ಋತುವಿನಲ್ಲಿ ದಾಖಲೆ ಮೊತ್ತದ ಸಂಪಾದನೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಈ ದಾಖಲೆ ಮೊತ್ತದ ಸಂಪಾದನೆಯು ನಾವು ಹೇಳಿಕೆ ಮಾಡಿಕೊಂಡ ಅಭಾರಿ ಹರಕೆಯ ಫಲದಿಂದಾಗಿ ಶ್ರೀ ವರಾಹ ದೇವರ ಅನುಗ್ರಹವೇ ಕಾರಣ ಎಂದು ಸಮಸ್ತ ಮೀನುಗಾರರ ಅನುಭವಕ್ಕೆ ಬಂದಿದ್ದು. ಹಾಗೆಯೇ 19/1/2026ರಂದು ಶ್ರೀದೇವರ ಸನ್ನಿಧಿಯಲ್ಲಿ ನಡೆಯುವಂತಹ ಅಭಾರಿ ಸೇವೆಯು ಯಶಸ್ವಿಯಿಂದ ನೆರವೇರಲಿ ಎಂದು ಪ್ರಾರ್ಥನೆ ಮಾಡ್ತಾ ಸಮಸ್ತ ಸಾರ್ವಜನಿಕರು ಹಾಗೂ ಮೀನುಗಾರ ಬಾಂಧವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗೊಂಡು ಇದನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.